ಬೇರೆ ಹೇಳುವುದ ಬೇಡ ಬಾಗುತ್ತದ ನೀನು ಎಲ್ಲಿ ಹೋಗಿರಿತು ಈ ಪುಲ್ಲ ಲೋಚನೆಯ ಪುಲ್ಲ ಲೋಚನೆಯ ಪುಲ್ಲ ಲೋಚನೆಯ ರಣದಿ ಪುಲ್ಲ ಲೋಚನೆ ಪುಲ್ಲ ಲೋಚನೆ ಪುಲ್ಲ ಲೋಚನೆಯ ರಣದಿ. ಎಂತ ಇದು ಹುಲಿಯ ಶೋಲನಿಂದ ಎಂತದು? ಅಲ್ಲ ನೀವು ಬಂದ್ರೆ ಯಾವ್ಯಾವ್ದೆಲ್ಲ ಬರ್ತದೆ ಹೇಳ್ಲಿಕ್ಕೆ ಸರಿ ಹೇಳ್ತೀನಿ. ನಂದು ಹುಲಿ ವೇಷ. ಹಾ ಶಬಾಷ್. ಹಳಿಯಳು ಏನು ಗಾಳಿ ಹಾಕ್ಬೇಕನೆ. ಗಾಳಿ ಹಾಕಿದ ಫಲ ಹೀಗಾಯ್ತು. ಅಯ್ಯೋ ಗಾಳಿಯಿಂದ ಇಷ್ಟ ಆಯ್ತು. ಹೌದಾ? ಹೌದು. ಯಾವಾಗಾಯ್ತು? ನಿನ್ನೆ ಮೊನ್ನೆ ಗಾಳಿ ಆಯ್ತು. ನಾನಾದ್ರೆ ಒಂದು ಹದದಲ್ಲಿ ನಿಲ್ಲಿಸ್ತಿದ್ದೆ ನಾನು. ದೇವ್ರೆ, ನೀ ಹಾಗಲ್ಲ, ಹದ ತಪ್ಪುಗಳಲ್ಲ. ತಪ್ಪುದಿಲ್ಲ. ಇವತ್ತೆಂತ ಆಯ್ತು ನಿಂಗೆ? ಎಲ್ಲ ನಮ್ದೇ ಅಲ್ಲ, ಎಲ್ಲೆಲ್ಲಿಂದ ಬಂದಿದೆ ಅಂತ ಹೇಳ್ಲಿಕ್ಕಿಲ್ಲ. ಗಾಳಿ ಉಪದ್ರ ನಮ್ಮ ಸರ್ವನಾಶ ಮಾಡಿದವ್ರೇ ಅವರು. ನನ್ನ ಸತ್ಯ ಹೇಳ್ತೆ, ಈ ಬಿಸಿಲಿನ ಜಳದಲ್ಲಿ ಹೌದೇ ಅಲ್ಲ ಒಂದು ಮುಷ್ಟಿ ಗಂಜಿ ಇದ್ದವ್ರಿಗೆ ಬೇಕಾ ಇದು? ಬೇಕಾ? ಲೆಕ್ಕ ಹಾಕಿ. ಅದು ಒಂದು ಸಮಾಧಾನ ಏನು ಗೊತ್ತಾ? ಒಂದು ಮುಷ್ಟಿ ಅನ್ನದ ವ್ಯವಸ್ಥೆ ಮನೇಲಿ ಉಂಟು ಅಂತ ಆದ್ರೆ ಹೊರಗೆ ಬೀಳ್ಲಿಕ್ಕಿಲ್ಲ. ಅಲ್ಲ ಬೀಳುವುದೂ ಇಲ್ಲ. ಆದ್ರೆ ಬರೀ ಅನ್ನಕ್ಕಾಗೆ ಇರುವವರಿಗಾದ್ರೂ ಬೇಡ, ಮತ್ತೇನಾದ್ರೂ ಬೇಕು, ಸಾಧಿಸಬೇಕು ಅಂತಿದ್ದವ್ರಿಗೆ ಬೇಕೇ. ಓ, ಇದು ಮಾತು ಹೌದು ಅವ ಹೇಳಿದ್ದು ಅಲ್ಲ. ಇವ್ ಪೂರ್ತಿ ಸಾಧನೆ ಒಳಗೆ ಬಂದವ ಕಾಣ್ತದೆ ನೋಡಿದ್ರೆ. ಪಾಪ ಹೊಟ್ಟೆಗಿನ ತಿನ್ನುವುದಿಲ್ಲ ನೀನು. ಹಾಗಲ್ವೇ? ಬರೀ ಊಟ ಮಾಡಿದ್ರಾಯ್ತು, ಮಲಗಿದ್ರಾಯ್ತು ಅಂತ ಹೇಳುವವರಿಗೆ ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂತ ಅನಿವಾರ್ಯತೆ. ಆದ್ರೆ ಬದುಕೆನ್ನುವುದು ಅಷ್ಟೇ ಅಲ್ಲ, ಮತ್ತೂ ಉಂಟು ಅಂತ ಭಾವಿಸಿದವರಿಗೆ ಬಿಸ್ತು ಒಂದೇ, ಚಳಿಯೂ ಒಂದೇ. ಸಾಕಬೇಕು ನಮ್ಮವರನ್ನು ಹೇಳುವ ಹೊಣೆಗಾರಿಕೆ ಇದ್ದವ್ರಿಗೆ ಪಾಪ ಅದಾಗುವುದಿಲ್ಲ. ನೀನ್ ನೋಡಿದ್ರೆ ಗೊತ್ತಾಗ್ತದೆ ನಿನ್ ಹೊಣೆಗಾರಿಕೆ ಎಷ್ಟುಂಟು ಅಂತ. ಎಂತ ಹೊಣೆಗಾರಿಕೆ ನೋಡು, ಈ ವಯಸ್ಸಲ್ಲೂ ನೀನು ಹೊಣೆಗಾರಿಕೆಯಲ್ಲೂ ತಪ್ಪಿಸ್ಲಿಲ್ಲ ನೋಡು. ಎಲ್ಲ ಬರ್ತೆ ಅಂತ ನೀ ಮಾತು ಕೊಟ್ಟಿದ್ದೀವಿ, ಅಲ್ಲೆಲ್ಲ ಹೋಗಿ ಬರ್ತೆ ನೀನು. ಮಳ್ ಮಾತಾಡ್ಬೇಡ. ಆರೋಗ್ಯ ಒಂದ್ ಸರಿ ಇಲ್ಲ ಅಂತ ಹೇಳುದಾದ್ರೂ ತಿರುಗಾಟ ಬಿಟ್ಟವಳಲ್ಲ ನೀನು ಅನ್ನೋದು ನಿನ್ನ ನೋಡ್ರೆ ಗೊತ್ತಾಗ್ತದೆ. ನಾನೀಗ ತಿರ್ಸಿ ನಿನ್ನ ಕುತ್ತಿಗೆಗೆ ಬಾಯಿ ಆಗ್ತೇ ಬೇಕಾದ್ರೆ ಈ ವಿಷಯದಲ್ಲಿ. ಅಲ್ಲ, ನೀ ಯಾವ ವಿಷಯದಲ್ಲೂ ಬಾಯಿ ಆಗ್ತೀರ? ಅಲ್ಲ, ನಾ ಅದಕ್ಕಲ್ಲ. ಈಗ ನನ್ನ ಆರೋಗ್ಯ ಹಾಳಾಗಿದೆ, ನಾ ಎಲ್ಲೂ ಹೇಳಿಲ್ಲ. ನೀವು ಸಿಕ್ಕಿದ್ದು ಈಗ ಅಲ್ಲ. ಯಾಕೆ ಅದು ಬಂದದ್ದು ನಮ್ಮ ಜಾಗಕ್ಕೆ ಬಿಟ್ಟರೆ ನಿಮ್ಮ ಜಾಗಕ್ಕೆ ನಾವು ಬಂದದ್ದಲ್ಲ. ಈಗ ಮಾತಾಡುವುದು ಮುಖ್ಯ ಅಲ್ಲ. ಆಗಲ್ಲ ಅಲ್ಲಲ್ಲ, ಹಾಗಲ್ಲ ಅಲ್ಲಲ್ಲ. ಅವ ಬಹುಶಃ ನನ್ನ ಮುಖ ಒಳ್ಳೆ ಪುಂಡು ಪೋಖ್ರಿ ಅಲ್ಲ, ಜೀವನದಲ್ಲಿ ಸರಿ ಇದ್ದ. ಹಾಗಾಗಿ ನನ್ನ ಪ್ರಾಯದಲ್ಲಿ ನೀ ಅಂತ ಕಡಿಮೆ ಮಾಡ್ಲಿಲ್ಲ. ನೀ ಸುಮ್ಮನಿರ, ನಂಗೆ ಅದು ಪಶ್ಚಾತ್ತಾಪ ಅಲ್ಲ. ನನ್ನ ಪ್ರಾಯದವರೆಗೆ ನೀ ಇರ್ತಿಯಲ್ಲಿ ಒಳ್ಳೆಯವಳು ತಲೆ ಬಿಸಿ ಬೇಡ ಮಾರೈತಿ. ಕಷ್ಟ ಅಂದ್ರೆ ಹೀಗೆ ಮಾಡ್ಕೊಂಡಿದ್ದು ಇರಬಾರ್ದು ಅಂತ. ಅದೇ ಕಷ್ಟವೇ ಅದು. ಮನೇಲಿ ಮುದುಕರಿಗೆಲ್ಲ ಹಾಗೆ ಹೇಳಿ ಸಾಯ್ವೆ, ಮತ್ತೆ ಅದು ಮಾಡಬೇಡ. ಮತ್ತೆ ನೋಡು, ಯಾವತ್ತು ವಯಸ್ಸಾದವ್ರು ಬೇಕು ಕೇಳು. ಅದೆಂತ ಹೇಳ್ತಾರಲ್ಲ, ಹಳೆ ಒಲೆಗೊಂದು ಕುಂಟೆ, ಒಲೆಗೊಂದು ಅಡಿ ಕುಂಟೆ, ಮನೆಗೊಂದು ಮುದಿ ಕುಂಟೆ. ಇದಕ್ಕೆ ಅನುಭವ ಬೇಕು ಹೇಳುದು ಅಲ್ಲ. ನಾವು ಒಪ್ಕೊಳ್ತೇನೆ, ಒಪ್ಪುತ್ತೇನೆ. ನಿನ್ನ ಕೈಯ ಅದೆಲ್ಲ ನಾ ಹೇಳಿದ್ದು. ಅಂದ್ರೆ ನನಗೆ ನಂಗೆ ಉಂಟಲ್ಲ ಅಂತ ಅದು ಯಥಾರ್ಥಕ್ಕೆ ಇದು ಬ್ಯಾಡಿತ್ತು. ನಾನು ನಿಲ್ಲಿಸ್ಬಿಡ್ತಿದ್ದೆ ನಿಮ್ಮ. ನಂಗೆ ದೊಡ್ಡ ವಿಷಯವೇ ಅಲ್ಲ. ಹೌದೇನೆ? ಹಾಗೆ ನಿತ್ತೆಲ್ಲ ನಿಲ್ಲಿಸ್ಬಿಡ್ತಿದ್ದೆ. ಅದೇ ಹಾಗೆ ಅದು ನಂಗೆ ಗೊತ್ತಿತ್ತು. ಆದ್ರೆ ಸರ್ವನಾಶ ಮಾಡಿದ್ದವರು. ಅಯ್ಯೋ, ಅವರು ಹೊಡ್ತಿದ್ದೊಳಗೆ ನಾ ಯಾವ್ಯಾವ ತಿರ್ಸ್ದೆ ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಿಜವಾಗಿ ಹಾಗಿದ್ರೆ ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ಧನ್ಯವಾದ ಹೇಳಿ ತಿರ್ಸುದೆಲ್ಲ ನೋಡುವ ಯೋಗ ಸಿಗ್ತಲ್ಲ ನಮ್ಗೆ. ಯಾರಿಗೆ? ನಮಗೆ. ಅದೆಲ್ಲ ಪುಣ್ಯಾತ್ಮ. ನನಗೆ ನಿರೀಕ್ಷೆ ಇಲ್ಲ ಖಂಡಿತ. ಯಾವುದು? ಇದು ನೀವು
ನಮ್ಮೂರಿಗೆ ಬರ್ತರು ಹೇಳು ಕಲ್ಪನೆನೇ ಇಲ್ಲ. ನನಗೆ ಇಲ್ವಾಗಿತ್ತು, ಆ? ನನಗೂ ಇಲ್ವಾಗಿತ್ತು. ಹಾಗಿದ್ರೆ ನೀನು ಮಲ್ಕೊಂಡವ್ ಎದ್ಕ ಬಂದ್ಬಿಟ್ಯಾ? ಆಹಾ. ಹಾ ತಿರುಗಾಟ ಮಾಡ್ತಾ 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 ಬಂದದ್ದ, ಹಾ. ನೇರ ಬಂದದ್ದೇ ಈ ಪ್ರದೇಶ. ಆಮೇಲೆ ಗೊತ್ತಾಯ್ತು ಇಲ್ಲಿ ಓ ನಿಮ್ಮದು ಇಂಥ ಕಡೆಗೆ ಹೋಗ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಾವು ನಿಶ್ಚಿತ ಮಾಡ್ಕೊಂಡು ಹೊರಟದ್ದಲ್ಲ, ಇಲ್ಲೇ ಹೋಗ್ಬೇಕು ಹೀಗೆ ಆಗ್ಬೇಕು ಅನ್ನುವ ನಿರೀಕ್ಷೆ ಇಲ್ಲ. ಒಟ್ಟು ದಾರಿ ಇದ್ದಲ್ಲೇ ಹೋಗ್ತಿರ್ತೀರಿ ನೀವು. ಅಲ್ಲ ಅಲ್ಲ, ಹಾ ವ್ಯವಸ್ಥಿತವಾದಂತ ದಾರಿ ಇರುವಲ್ಲೇ ಹೋಗುವುದು. ನಾವು ಮೊದಲೇ ದಾರಿ ಅಂತ ತಿಳ್ಕೊಂಡವ್ರಲ್ಲ. ಹಾಗಲ್ಲ, ಆಹಾ. ದಾರಿ ಇದ್ದಲ್ಲಿ ಹೋಗ್ತೀರಿ. ಹೌದು. ಅಲ್ಲ ನಂಗೆ ಆಶ್ಚರ್ಯ ಅಂದ್ರೆ ಹಾ. ನಿಮ್ಮನ್ನ ನಿಲ್ಸಿದ್ದೆ ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ ಯಾವುದೇ ಕಾರಣಕ್ಕೂ ನೀವು ಬರಬಾರ್ದೆ ಹೋದ ಸ್ಥಳ ಇದು. ಅಂದ್ರೆ ಅಯ್ಯ ನೀವು 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 ತಮ್ಮ ಗಂಡಸ್ರಲ್ಲವೇನ? ಹೌದು ಅಲ್ವಾ? ಅಲ್ಲ, ನಿಂಗೆ ಅನುಮಾನ ಬಂದ್ರೆ ತಪ್ಪೇನು? ಅಲ್ಲಲ್ಲ, ನಂಗೆ ಅನುಮಾನ ಅಂತಲ್ಲ, ಕೇಳಿದೆ ನಾನು. ಅಂದ್ರೆ ಈಗ ಕೆಲವು ಸಲ ಗಟ್ಟಿ ಮಾಡ್ಕೊಳ್ಳುದು ಅಂತ ಉಂಟು. ಯಾವ್ದೋಳು ವಿಷಯ ಗೊತ್ತಿಲ್ಲ ಅಂತಲ್ಲ, ವಿಷಯ ಮಾತಾಡ್ಲಿಕ್ಕೆ ತೊಡದಾಗ ಆ ವಿಷಯಕ್ಕೆ ಸಂಬಂಧಪಟ್ಟು ಗಟ್ಟಿ ಮಾಡ್ಕೊಳ್ಳುದು. ಅವ ಮಾಡ್ಕೊಳ್ಳಿ. ಗಂಡಸರು ಹೌದಾ ಅಲ್ವಾ? ಅನುಮಾನವೇ ಬೇಡ. ಅಲ್ಲ ಗಂಡೆ ನಿನ್ನ ಆಣೆ. ನಂದೇ ಆಣೆ ಕೊಟ್ಟೆ ಪುಣ್ಯಾತ್ಮ. ಅಲ್ಲ, ನಿನ್ನ ನಂಬಿಕೆಗೆ ಬೇಕು. ಹೌದೌದು, ಬಾಳ ಬುದ್ಧಿವಂತ ನೀನು. ನಿನ್ನಾಣೆ ಕೊಟ್ಟೆ ಹಾಳು ಮಾಡ್ಲಿಲ್ಲ. ಯಾಕೆ ಹೇಳು? ನೀನೇ ಕೊಟ್ಟೆ. ನೀನು ಮತ್ಯಾರನ್ನು ನಂಬುದಿಲ್ಲ ಅನ್ನುವ ವಿಶ್ವಾಸ ಉಂಟು, ಅದಕ್ಕಾಗಿ ನಿನ್ನ ಮೇಲೆ ನಿನ್ಗೆ ಹಾಣೆ ಕೊಟ್ಟೆ. ಎಲ್ಲ ನೀ ಪೂರ್ತಿ ಪರಂಗಿ ತಜ್ಞ. ಎಲ್ಲ ನಿನ್ನ ಕಪೋಲ ಕಲ್ಪಿತ ಒಗಾಯಿಸಿ ಇವತ್ತು. ಅಂದ್ರೆ ವಿಶ್ವಾಸ ನಿನ್ನ ಮೇಲೂ ಇಡ್ತಿಯಲ್ಲ. ಅಲ್ಲ ಅಂದ್ರೆ ನೀವು ನಂಬುವಂತ ಮಾತು ಹೆಚ್ಚು ಕಡೆಗೆ ಆಡೋದಿಲ್ಲ ಬಹುಶಃ, ಹಾಗಾಗಿ ಎದುರು ಬಗ್ಗೆ ಹಾಗೆ ಹೋಗ್ಲಿ. ನೀವು ಬರಬಾರ್ದು ಅಂತ ಯಾಕೆ ಹೇಳಿದೆ? ಯಾಕೆ ಹೇಳಿದೆ? ಈ ನಾಡಿನ ವಿಶೇಷ ನಿಮ್ಗೆ ಗೊತ್ತಿಲ್ಲ. ಎಂತದ್ದು ವಿಶೇಷ? ನಮ್ಮಲ್ಲಿ ಕ್ರಮ ಆಗುವೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಗಂಡಸರಿಗೆ ಪ್ರಸವ ಇಲ್ಲ. ಇಲ್ಲಿ ಅಂತ ಅಲ್ಲ, ಹಾ ಎಲ್ಲ ಕಡೆ ಅಲ್ವಾ ಹಾಗೆ ಗಂಡಸರಿಗೆ ಪ್ರಸವ ಇಲ್ಲ. ನಿಜವಾಗಿ ನಮ್ಮ ನಾಡಿನಲ್ಲಿ ಅಲ್ಲ. ಅಪವಾದ ಎನ್ನುವ ಕಾರಣಕ್ಕೂ ಎಲ್ಲೂ ಗಂಡಸರು ಪ್ರಸವ ಆದದ್ದಿಲ್ಲ. ಅಲ್ಲ ಮಾರಯ್ಯ, ಮತ್ತೆ ಹೇಗೆ ಬಂದ್ರಿ ನೀವು? ಅಲ್ಲ, ಪ್ರಸವ ಎಲ್ಲೂ ಇಲ್ಲಲ್ಲ, ನಮಗೂ ಗೊತ್ತಿದ್ದಾಗ ಎಲ್ಲೂ ಇಲ್ಲ. ಮತ್ತೆ ಗಂಡಸಿಗೂ ಪ್ರಸವ ವೇದನೆ ಉಂಟು ಅಂತಾದ್ರೆ ಹೆಣ್ಣಿಗೆ ಏನ್ ಕೆಲಸ ಎನ್ನುವುದು ಪ್ರಶ್ನೆ ಆಗ್ತದೆ. ಎಂತ ವೇದನೆಯ? ಹೌದು, ಪ್ರಸವ. ಓ ಇದು ಬರುವುದಲ್ಲ, ಅದು ಹೆರಿಗೆ ಹೆರಿಗೆ ಅದ ಹೇಳಿದ್ದಲ್ಲ ನೀನು. ಏ ಮಾರಯ್ಯ, ಹೆರಿಗೆ ನೋವು ಮತ್ತೆ ನಿಮ್ಗೆ ಬಂದ್ರೆ ಸರ್ವನಾಶ ಅಲ್ವಾ? ಮುಗ್ದೋಯ್ತು ಮತ್ತೆ. ಅಲ್ಲ, ಪ್ರಸವ ಅಲ್ಲ ನಿಮಗೆ ಮತ್ತೆ ಅದು ಬಂತು ಅಂತ ಆದ್ರೆ ಹೆಂಗಸರಿಗೆ ಇನ್ನು ಮತ್ತೆ ಮಾನ ಮರ್ಯಾದೆ ಇಲ್ಲ ಅಲ್ವಾ? ಇವತ್ತಿನ ಪರಿಸ್ಥಿತಿಲಿ ಅದು ಒಂದು ಕಾರಣಕ್ಕೆ ಪಾಪ ಎಂತ ಗಂಡಸರು ಹೆಂಗಸರದ ಕೇಳ್ಕೊಂಡಿರುವುದು ಅನಿವಾರ್ಯಕ್ಕೆ. ಹೌದು ಪಾಪ. ಅದು ನಿಮಗೆ ಬಂತು ಅಂತ ಆದ್ರೆ ಹೆಂಗಸರು ಅದು ಗೋಳು ಹೇಳ್ಬಾರ್ದು ಯಾರಿಗೂ. ಅಲ್ಲ, ನಿನ್ ಲೆಕ್ಕದಲ್ಲಿ ಹಾಗಾದ್ರೆ ಹೆಂಗಸರಿಗೆ ಬೆಲೆ ಇರುವುದಿಲ್ಲ ಅಂತ ಹೇಳ್ತೀಯ, ಗಂಡಸರಿಗೆ ಬೆಲೆ ಇರುವುದಿಲ್ಲ ಹೇಳ್ತೀಯ. ಹೆಂಗಸರನ್ನ ಕೇಳುವವ್ರಿಲ್ಲ ಅಂತ. ಹಾಗೆ ಪಾಪ ಆ ಗೋಳು ಹಾಗೆ ಹೇಳಿದ್ದು ನಾನು. ಅಲ್ವಾ? ಈ ನಾಡಿಗೆ ಬರೇ ಸಾಕಿದ್ದೇವೆ ನೋಡು. ಓ, ಗಂಡಸರಿಗೆ ಪ್ರವೇಶ ಇಲ್ಲ, ಪ್ರಸವ ಅಲ್ಲ. ಅದು ಬಾಳ ಹೆಚ್ಚು ಕಡಿಮೆ ಇಲ್ಲ ಅಲ್ಲ. ಇಲ್ಲಿ ಏನಿದ್ರು ಇಲ್ಲಿ ಮಕ್ಕಳು ಹೆಣ್ಮಕ್ಳೇ ಬಿಟ್ಟರು ಗಂಡು ಮಕ್ಕಳಿಲ್ಲ. ನೀ ಅದೆಲ್ಲ ಹೇಳುದು ಬೇಡ. ಏನ್ ಬರೀ ಗಂಡು ಮಕ್ಳಿಲ್ಲ ಅಂತ ನೋಡಿ, ಒಂದೇ ಮಾತು ಹೇಳ್ತೆ. ನಮ್ಮಲ್ಲಿ ಕ್ರಮ ಹೇಗೆ ಅಂದ್ರೆ ಗಂಡು ಸೊಳ್ಳೆ ಬಂತು ಅಂದ್ರು ನಾವು ಹೊಡೆದಾಕ್ಬಿಡ್ತರು. ನಾವು ಅದೇ ಹೇಗೆ ಗೊತ್ತಾಗ್ತದೆ ಬರುವ ಸೊಳ್ಳೆ ಗಂಡು ಹೆಣ್ಣು ಅಂತ? ನಮ್ಗೆ ಗೊತ್ತಾಗ್ತದೆ. ಆ ಸ್ವರದಲ್ಲೇ ಗೊತ್ತ. ಯಾಕೆ ಅಂದ್ರೆ ಎಲ್ಲಾ ಸ್ವರ ಒಂದೇ, ಹೆಣ್ಣು ಸ್ವರ ಗೊತ್ತಿಲ್ವಾ? ಹಾಗೆ ಹೇಳಲಿಕ್ಕೆ ಹೋದ್ರೆ ಕೆಲವು ಹೆಂಗಸರದು ಗಂಡು ಸ್ವರ ಉಂಟು. ಉಂಟು ಉಂಟು ಉಂಟು. ಅದು ಒಂದೇ ಅಲ್ಲ, ನಾವು ಗುರುತಿಸ್ತೇವೆ. ಕಾರಣ ಉಂಟು. ಮಕ್ಕಳು ಅಂದ್ರೆ ದೇವರಿಗೆ ಸಮ ಅಲ್ವಾ? ಅಯ್ಯೋ, ನಾವು ಯಾವತ್ತೂ ಅದೇ ಭಾವ. ವೃದ್ಧರು ಮಕ್ಕಳು ಎಲ್ಲ ದೇವರಿಗೆ ಸಮ. ನೀವು ಅದ್ ಹೇಳ್ಬೇಡಿ. ನೀವು ವೃದ್ಧರನ್ನು ದೇವರಂತೆ, ವಯಸ್ಸಾದವರನ್ನು ಗೌರವಿಸಬೇಕು ಅಂತ ಮಾತುಂಟು, ಬರ್ದಾಕ್ತರು ಕೆಲವು ಜಾಗದಲ್ಲಿ. ಹೌದು. ಅಲ್ಲೆಲ್ಲ ಹುಡುಗರ ಮಕ್ಕಳೇ ಕೂತ್ಕೊಂಡು ವೃದ್ಧರ ಸರ್ವನಾಶ. ಸರಿ ಉಂಟು, ಹೇಳಿ ಸರಿ. ಅದೆಲ್ಲೂ ಬೆಲೆ ಇಲ್ಲ, ಬಾಯಿ ಅಷ್ಟೇ. ಯಾಕಾಗಿ ವೃದ್ಧರನ್ನ ಗೌರವಿಸಬೇಕು, ದೇವರಂತೆ ಕಾಣಬೇಕು. ಆದ್ರೆ ಮಕ್ಕಳನ್ನ ದೇವರು ಅಂತ ತಿಳ್ಕೊಳ್ಬೇಕು. ಯಾಕೆ ಗೊತ್ತಾ? ಮಕ್ಕಳಿಗೆ ಹೊಟ್ಟೆ ಕಿಚ್ಚಿರುವುದಿಲ್ವಂತ, ಅಸೂಯೆ ಹೊಟ್ಟೆ ಕಿಚ್ಚಿ. ಕೆಲವು ವಯಸ್ಸಾದವರಿಗೆ ಎಷ್ಟು ವಯಸ್ಸಾದ್ರೂ ಅದೊಂದು ಬಿಟ್ಟು ಹೋಗುದಿಲ್ವಂತ. ಸರಿ ಹೇಳ್ದೆ ನೀನು. ಯಾಕೆ ಅಂದ್ರೆ ನೀನಿನ್ನು ಮಕ್ಕಳಾಗಿಲ್ಲಲ್ಲ, ನಿನಗೂ ಬಂತು ಅದು. ಅಲ್ಲ, ಹೌದು, ನಾನು ವಯಸ್ಸಾದವ್ರದ್ದು ಮಕ್ಕಳದ್ದು ಮಾತ್ರ ಹೇಳಿದೆ. ನೀ ಹೇಳ್ತೇನೆ, ನಿಂಗೆ ಬೇಕಾದಷ್ಟೇ ತಗೊಂಡು ಮಾತಾಡ್ತೇನೆ, ನಾ ಬಿಡ್ಬೇಕಲ್ಲ. ಅದು ಒಂದು ಸಮಸ್ಯೆ ಆಯ್ತಲ್ಲ. ಏನು? ನೀ ಹೇಳಿದಲ್ಲ, ಗಂಡು ಸೊಳ್ಳೆ ಬಂದ್ರು ಅವಕಾಶ ಇಲ್ಲ, ಹೊಡೆದಾಕ್ಬಿಡ್ತೀವಿ ನಾವು. ನೀ ಅದೆಲ್ಲ ಹೇಳುದು ಬೇಡ. ಯಾಕೆ? ಬರುವಾಗ ಏನ್ ಹೇಳಿದೆ ನೀನು? ನಿಲ್ಲಿ ನಿಲ್ಲಿ ನಿಲ್ಲಿ. ನೀ ಒಬ್ಬನೇ ಅಲ್ಲ, ಅಲ್ಲಿ ಹಿಂದಿದ್ದವ್ರು ಹೇಳದ್ದು
ಅವ್ರು ನಿಮ್ಮವರೇ ಅಲ್ವಾ ಅವರು? ಅವ್ರು ಗಂಡಸ ಹೆಂಗಸ ನೋಡ್ಕೊ ಬರಲ್ಲ. ಅಲ್ಲ ಮತ್ತೆಂತದ್ದು? ವಿಷಯ ಗೊತ್ತಿಲ್ಲ. ಅವರು ಪ್ರತ್ಯೇಕ. ಅವರು ಮನುಷ್ಯರಿಗೆ ಹೋಲಿಸುವ ಹಾಗೆ ಇಲ್ಲ. ಮನುಷ್ಯನಿಗೆ ಹೋಲಿಸುವ ಹಾಗೆ ಇಲ್ಲ. ಅವರ ಬೇಕಿದ್ರೆ ರಾಕ್ಷಸರು ಬರಲಿ, ದೇವತೆಗಳು ಬರಲಿ, 14 ಲೋಕದಲ್ಲಿ ವ್ಯವಹಾರ ಮಾಡುವಂತ ಯೋಗ್ಯತೆ ಇದ್ದವರು. ಹೌದಾ? ಎಷ್ಟೊತ್ತಿಗೆ ಪಾತಾಳಕ್ಕೆ ಹೋಗ್ತಾರೆ, ಎಷ್ಟೊತ್ತಿಗೆ ದೇವಲೋಕಕ್ಕೆ ಹೋಗ್ತಾರೆ. ಅವ್ರದ್ದು ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಮತ್ತೆ ಅವರು ಈ ಬಲಾತ್ಕಾರ ಸನ್ನಿವೇಶದಲ್ಲಿ ಆ ಮುಂದಿದ್ದವ್ರಕ್ಕಿಂತ ಹೆಚ್ಚಿಗೆ ಇವರೇ ಪಾಪ ಮುಂದುವರೆದಾಗ ಉಂಟು. ಹಾಗಂತ ಏನೇ ನೋಡುವವ್ರಿಗೆ ಹಾಕೊಂಡ್ರು ಯಾವ್ದ್ರ ಒಳಗೂ ಇಲ್ಲದೆ ಇರುವವ್ರು ಅವರು ಒಬ್ರೇ. ಅವ್ರನ್ನ ಬಗ್ಗೆ ಅಂತ ಹೇಳುವಾಗೂ ಇಲ್ಲ. ಅಂದ್ರೆ ಇಲ್ಲಿ ಶಾಶ್ವತವಾಗಿ ಎಂತದ್ದು ಇಲ್ಲೇ ಇರುವವರ ಅಲ್ಲಲ್ಪ. ಅವ್ರಿಗೆ ದೇವಲೋಕ ಹೋದ್ರು ಹಾಗೆ ಎಷ್ಟೊತ್ತಿಗೆ ದೇವತೆಗಳು ಬಂದ್ರೆ ದೇವಲೋಕ, ಮತ್ತೆ ಪಾತಾಳ ಲೋಕ, ರಕ್ಕಸರಿಗಾಗಿ ದಕ್ಷಿಣ ಉತ್ತರ ಯಾವ್ದು ಭೇದ ಇಲ್ಲ. ಹಾಗೆ ಅವ್ರು ಎಷ್ಟೊತ್ತಿಗೆ ಅವ್ರು ಹೋಲಿಸ್ಲಿಕ್ಕಿಲ್ಲ. ಅವ್ರದ್ದು ಬಿಡು, ಅದು ಎಲ್ಲರಿಗೂ ಆಗ್ತದೆ. ಅದು ನನ್ಗೆ ನಿನ್ಗೆ ಅಂತಲ್ಲ. ಸುಳ್ಳಲ್ಲ. ಇಲ್ಲಿ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾವ್ರೆ ಅದೇ ಹೇಳಲಿಲ್ಲ. ಇಲ್ಲಿ ವನಪಾಲಕಿ ನಾನು. ವನಪಾಲಕಿ? ವನಪಾಲಕಿ ಹೆಸರು ನಂದು. ಹೆಸರಿಲ್ವಾ? ಅಲ್ಲ, ನನ್ನ ಹೆಸರು ಯಾಕೆ ಕೇಳಿದ್ಯೋ? ಅಲ್ಲ ವನಪಾಲಕಿ ಅಂತ ಅಲ್ಲ, ನಿಮ್ಮ ಬದಿಗೆ ಹೆಣ್ಣಿಲ್ವಾ? ಒಂದ್ ವೇಳೆ ಇಲ್ದೇ ಇದ್ರು ಇಂಥದ್ದೆಲ್ಲ ನೋಡುದಿಲ್ಲ. ಯಾರು ನೋಡ್ದೆ ಸುಮ್ಮನೆ ಮತ್ತೆ ಅಂತ ಕೇಳ್ಸೈತೆ. ಒಂದು ಜಾತಿ ಗೌರವಪ್ಪ ನಿನ್ ಕಂಡಾಗ. ಒಂದ್ ಜಾತಿ ಗೌರವ. ಹೌದು, ಗೌರವದಲ್ಲೂ ಹಾಗುಂಟಾ? ಒಂದ್ ಸ್ವಲ್ಪ ಹಿರಿಯವರು. ಹಾಗೆ ಎನ್ನುವ ನೆಲೆಯಲ್ಲಿ ಹಿರಿಯವರು ಅಂತ ಹೇಳಿದ್ರೆ ವಯಸ್ಸಾದವಳು ಅಂತ ತಿಳ್ಕೋಬೇಡ. ಅಜ್ಜಿ ಅಲ್ವಾ ನೀನು? ಈಗ ನನ್ನ ಅಜ್ಜಿ. ಇಷ್ಟೊತ್ತು ನೀನು ಅಜ್ಜಿ ಅಂತ ತಿಳ್ಕೊಂಡಿದ್ದು ನಾವು. ತಮ್ಮ ನಿಂಗ್ ಹುಚ್ಚೇನ? ನಾನು ಅಜ್ಜಿ ಇವ್ ಎಂತ ಮಾತಾಡ್ತೀನಿ ಇವ? ಕೂದಲೆಲ್ಲ ಬೆಳ್ಳಿಯ ಸರಿಗೆ ಆಗಿದೆ. ಅದು ಹೇಳಲಿಕ್ಕಾಗಲ್ಲ. ಕೆಲವ್ರಿಗೆ ಹಣ್ಣು ಆಗ್ತದೆ, ಕೆಲವರಿಗೆ ಉದುರು ಹೋಗ್ತದೆ. ಅದ್ರ ಮೇಲೆ ತೀರ್ಮಾನ ಅಲ್ಲ. ಮತ್ತೆ ಹೊಲ್ಲೆಲ್ಲ ಬಿದ್ದೋದಾಗ ಕಾಣ್ತದಲ್ಲ. ಹಲ್ಲು ಬೀಳಲಿಲ್ಲ, ಇನ್ನು ಹುಟ್ಲೇ ಇಲ್ಲ. ಅಯ್ಯಪ್ಪ, ಅದಕ್ಕೆ ಅಂತ ಅಂತೆ ನೀನು ನವಜಾತ ಶಿಶು ಅಂತ ಹೇಳುದ. ಹಲ್ಲಿದ್ದ ಜಾಗದಲ್ಲಿ ಕೆಲವು ಹಲ್ಲು ಇನ್ನೂ ಹುಟ್ಲೇ ಇಲ್ಲ. ಹೌದಾ? ಈಗ ಏನೋ ಒಂದು 7-8 ಹಲ್ಲಾಗಿದೆ ಬಿಟ್ಟರೆ ಪೂರ್ತಿ ಆಗ್ಲಿಲ್ಲ. ಮುಖದಲ್ಲಿ ಹಳ್ಳ ಕೊಳ್ಳ ತೋಡು ಯಾವುದು? ನಿಮ್ಮ ಊರಿಗೆ ಹೋಗುದೆಲ್ಲ ದಾರಿ ಉಂಟಾ? ಹಾಗೆ ಕಾಣ್ತದ? ಯಾರೇ ನನಗಷ್ಟೇ ಅಲ್ಲ, ನಿನ್ನ ಮುಖದಲ್ಲೂ ಬಿದ್ದಿದೆ ನೋಡು. ಹೌದಾ? ಮೇಲ್ ಕಡೆ ತುಂಬಿಕೊಂಡಿದ್ದೆ ಮತ್ತು ಕಂದಕ ಉಂಟು. ಅದಲ್ಲ, ಅದು ವಿಷಯ ಅಲ್ಲ. ನನ್ನಂತವ್ರಿಗೆಲ್ಲ ಮುದುಕಿ ಅಂತ ಹೇಳುದಾನ? ಬೇಸರ ಆಯ್ತಾ? ಮತ್ತೆ ಎಂತ ಮಾತಾಡ್ತ ನೋಡು, ವಯಸ್ಸಾದವ್ರಿಗೆ ಹಾಗೆ ಹೇಳ್ಬಾರ್ದು. ಆಯ್ತಪ್ಪ, ಒಂದ್ ಕೆಲಸ ಮಾಡು. ಇನ್ನು ಅಜ್ಜಿ ಅಂತ ಕರೆಯೋದಿಲ್ಲ. ಮತ್ತೆ ಒಂದ್ ಕೆಲಸ ಮಾಡು. ಏನು? ಓ ಶ್ವೇತಕೇಶಿ. ಇದು ಎಂತ ಮಾತಾಡ್ತ ನೋಡು ಇಷ್ಟೊತ್ತಿನ ಮೇಲೆ. ಶ್ವೇತಕೇಶಿ ಬಹಳ ಒಳ್ಳೆ ಹೆಸರು, ಬಹಳ ಒಳ್ಳೆ ಹೆಸರು. ಅದೇ ಎಂತ ಸಾಹಿತ್ಯ ಒಳ್ಳೇದುಂಟಲ್ಲ. ಹೌದು. ಎಂತದ್ದು ಹೇಳು? ಬಿಳಿಯ ಕೂದಲನ್ನು ಹೊಂದಿದವಳು, ಆ ಕಾರಣಕ್ಕಾಗಿ ಶ್ವೇತಕೇಶಿ. ಅಂತೂ ಒಳಪೆಟ್ಟಿನ ಮಾತಾಡ್ದೆ ಅಣ್ಣ. ಬೇಡಪ್ಪ, ಅದು ಬೇಸರ ಆಗ್ತದ. ಬೇಡ ಬಿಡು. ಓ ಪೂರ್ವ ಯೌವನೆ. ಯೌವನೆ ಈಗ ಗೊತ್ತಾಯ್ತ ಅವನಿಗೆ. ನಿನಗ್ ಬೇಕಾದ ಶಬ್ದ ಬಂತು ನೋಡು. ಹೌದು. ಅಲ್ಲ, ನಮ್ದು ಇವತ್ತಿಗೂ ಉಂಟು ಒಂದು. ಅದು ಗೊತ್ತಾಗ್ತದೆ. ಯಾವ್ದು ಹೇಳು? ಯೌವನ. ಅವ್ ಹೇಳಿದ್ದು ಪೂರ್ವ ಯೌವನೆ ಅಂದ್ರೆ ಈಗಲ್ಲ, ಹಿಂದ್ ಬಾಳ ಯೌವನೆ ಅಂತ. ಹಿಂದೆ ಒಂದು ಕಾಲದಲ್ಲಿ ನೀನು ಯೌವನೆ ಆಗಿದ್ದೆ ಅಂತ. ನಾನು ಹಿಂದೆ. ಈಗ ಪೂರ್ವ ಯೌವನೆ ಅಲ್ಲ, ಈಗ ಹಳೆ ಯೌವನೆ. ಯಾವ್ದು ಬೇಡ. ನೀವ್ ಏನ್ ಹೇಳಿದ್ರು ನಾನು ಕೇಳಲಿಕ್ಕಿಲ್ಲ. ನೀವ್ ಯಾರು, ಯಾಕಾಗ ಬಂದದ್ದು, ಮುಂದ್ ಮಾತ್ರ ಹೋಗ್ಲಿಕ್ಕಿಲ್ಲ. ಹೋಗ್ಲಿಕ್ಕೆ ಹೊರಟ್ರಿ ಅಂತ ಆದ್ರೆ ಈ ಪುಳ್ಳ ನಯನೆಯನ್ನು ಹೋಗ್ಬೇಕು. ಪುಳ್ಳ ನಯನೆ. ಓ ಹೂಗಣ್ಣವಳು. ಕಣ್ಣಲ್ಲಿ ಹೂ ಬಂದವಳ. ಹೂಗಣ್ಣವಳು ಅಲ್ವಾ? ಅದಲ್ವಾ, ಇದು ಪುಳ್ಳ ನಯನೆ. ಹೂವಿನ ಎಸಲಿನಂತೆ. ನಂಗೆ ಮಳೆಗಾಲ ಬರುವಾಗ ಒಂದು ಹೂ ಆಗ್ತದೆ. ಯಾವ್ದು? ಸ್ವಲ್ಪ ವಾಸನೆ ಬಿಟ್ರೆ ಆ ಹೂ ನೆನಪಾಯ್ತು. ಆ ಹೂವಿನ ಕಣ್ಣವಳು. ಹೌದು ನೀ. ಹೂವಿನ ಆಕಾರ ಹೂವೇ ಅಲ್ಲ. ಹೌದೌದು. ವಾಸನೆ ನಿನ್ನ ಬದಿಗಿರ್ಲಿ, ಹೂ ನನ್ನ ಬದಿಗಿರ್ಲಿ. ಅಲ್ಲ ಮಾತಾಡ್ತಾ ಇವ. ಅಂದ್ರೆ ನಾವ್ಯಾರು ಎತ್ತ ಎನ್ನುವುದು ಬೇಕಾ ಬೇಡುವ? ನಾವು ಇಲ್ಲಿಯವರಲ್ಲ.
ನೀನು ಕೇಳಿರ್ಬಹುದು, ಏನು? ಪದ್ಮಾಕ್ಯಪುರ ಎನ್ನುವ ಹಾಗೆ. ಪದ್ಮಾಕ್ಯಪುರ. ಅಲ್ಲಿಯ ವರ್ತಮಾನದ ಕಾಲದ ಅಧಿಕಾರಿ ಪದ್ಮಶೇಖರ. ಪದ್ಮಶೇಖರ. ಅವನ ಇಬ್ಬರು ಮಕ್ಕಳು ನಾವು. ಹಿರಿಯವನಾದಂತ ನಾನು ಮಾರ್ತಾಂಡ ತೇಜ, ಅವನನ್ನ ತಮ್ಮ ಕಮಲಧ್ವಜ. ಮರೆತೊಂಡೆ ತೇಜ. ಮರೆತೊಂಡೆ ಅಲ್ಲ ನೀನು, ಮಾರ್ತಾಂಡ ತೇಜ. ಓ ಅದ ಮಾರ್ತಾಂಡ ತೇಜ. ಹೌದು, ಕಮಲಧ್ವಜ. ಧ್ವಜದಲ್ಲಿ ಕಮಲವ, ಕಮಲದಲ್ಲಿ ಧ್ವಜ. ಕಮಲಧ್ವಜ ಅಂತ ಹೆಸರು. ನಾವು ಧ್ವಜ ಹಿಡ್ಕೋತಿರ್ಲಿಲ್ಲ. ಅದ್ಭುತ ಹೆಸರು. ಯಾಕೆ ಬಂದ್ರಿ ಶ್ರೀ? ದಿಗ್ವಿಜಯಾಕಾಂಕ್ಷಿಗಳಾಗಿ ಹೊರಟು ನಿಂತವರು ನಾವು. ಹೋಗಿ ಮತ್ತೆ ಈ ಬದಿಗೆ ಯಾಕೆ ಬಂದ್ರಿ? ಅದಕ್ಕಾಗಿ ಇಲ್ಲಿ ಬಂದದ್ದು. ಎಲ್ಲಿ? ಇದು ಒಂದು ರಾಜ್ಯ ಅಲ್ವಾ? ರಾಜ್ಯ ಅಷ್ಟೇ ಅಲ್ಲ, ಇಲ್ಲಿ ಆಳ್ವಿಕೆ ಹೆಣ್ಣಿನದ್ದು. ಯಾರೇ ಅಷ್ಟೆಲ್ಲ ಹೇಳ್ತಿಯಲ್ಲ, ಇಲ್ಲಿ ಆಡಳಿತ ನಡೆಸುವಂತ ನಿನ್ನ ಅರಸಿ ಯಾರು ಅಂತ ಕೇಳ್ತೇನೆ ನಾನು. ಶೇಷಿ ಪರ್ಪೆ. ಶೇಷಿ ಶೇಷಿ ಪರ್ಪೆ ಅಮ್ಮ. ಓ, 3 ಜನರ ಆಳ್ವಿಕೆ ಉಂಟಾ? ಯಾರ್ದ? ಶೇಷಿ, ಪ್ರಭೆ, ಅಮ್ಮ. ಅದು ಹೆಸರು ಉದ್ದ ಉಂಟು ಮಾರೆ. ನನಗೆ ಶೇಷಿ ಒಂದು ನೋಡ್ಬೇಕು ಅನಿಸ್ತಾ ಉಂಟು. ಅಲ್ಲಿ ಮುಂದೊಂದು ದೇವಸ್ಥಾನ, ಅಲ್ಲಿಂದ ಹಾಗೆ ಹೌದಾ? ಪಾಪ ನಿಮ್ಮಲ್ಲಿ ಶೇಷಿ ಅಲ್ಲಿರುದ? ಮತ್ತೆ ನಮ್ಮಲ್ಲೆಲ್ಲ ಹೆಂಗಸರೇ ಅಲ್ಲ, ಹೆಂಗಸರೇ ಬಿಟ್ಟರೆ ಗಂಡಸರಿಲ್ಲ. ಹಾಗಾಗಿ ಶೇಷಿ ನೋಡ್ಲಿಕ್ಕೆ ಆಗ್ಬದಿ ಹೋಗ್ಬೇಕು. ದೇವಜ್ಜಿ ನೋಡುದಿದ್ರೆ ಈ ಬದಿ ಅಂತ ಹೇಳುದ. ನನಗೆ ಪ್ರಭೆ ನೋಡ್ಬೇಕಲ್ಲ. ಪ್ರಭೆ ನೋಡುದಲ್ಲ ಅಷ್ಟೇ ಅಲ್ಲ, ಮತ್ತೆ ಮಂತ್ರಿನಿ ಇದ್ದಾರೆ, ಸೇನಾಪತಿ ಇದ್ದಾರೆ. ಎಲ್ಲ ಇದು ಸೇನಾಪತಿ ಅಂದ್ರೆ ಗಂಡಸಲ್ಲ, ಹೆಂಗಸರೇ ಎಲ್ಲ. ಹೌದು. ಸ್ತ್ರೀ ರಾಜ್ಯ ಅಂತ ಹೇಳಿದ್ಮೇಲೆ ನಿನ್ನನ್ನು ನೋಡಿದ್ರೆ ಅರ್ಥ ಆಗ್ತದೆ. ಇಷ್ಟು ಹಳೇದು ಇಲ್ಲಿ ಉಂಟು ಅಂತಾದ್ರೆ ಉಂಟಲ್ಲ, ಒಳಗಡೆ ಮತ್ತಿನ್ನೆಷ್ಟು ಹಳೇದಿರ್ಬೋದು. ಹಳೇದಲ್ವ ಹುಚ್ಚ? ಏನು ಚಿಕ್ಕ ಪ್ರಾಯದ ಚದುರೆಯರು ಕುದುರೆ ಇದ್ದಾಗೆ ಇದ್ದಾರೆ. ಇನ್ನೂ ಹೇಳ್ಬೇಕಾ? ಏನು? ಇಷ್ಟು ವಯಸ್ಸಾಯ್ತು ಅಂದೆಲ್ಲ. ಹೌದು, ಆದ್ರೂ ನಾವು ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿಲ್ಲ. ನಿಂಗೆ ಮಕ್ಕಳು ಮೊಮ್ಮಕ್ಕಳು ಎಷ್ಟು? ಯಾರಿಗೆ? ನಿಂಗೆ. ನೀನು ಮನೆಗೆ ಹೋಗ್ಕೊಂಡ್ ಕೇಳ. ಅಧಿಕ ಪ್ರಸಂಗ ಮಾತಾಡಬೇಡ. ಹೇಳಿದ್ದೆ ನಾ ಮದುವೆ ಆಗ್ಲಿಲ್ಲ ಅಂತೆ, ಮತ್ತೆ ಮಕ್ಕಳು ಮೊಮ್ಮಕ್ಕಳಂತೆ. ಕೇಳಿದ್ನೆ. ಸಾಮಾನ್ಯ ಜ್ಞಾನ ಇಲ್ವ ನಿಮ್ಗೆ? ನೋಡ, ಮದುವೆ ಆಗ್ಲಿಲ್ಲ ಹಾಗಂತ ವ್ಯವಸ್ಥೆಗೆ ಏನು ತೊಂದ್ರೆ ಇಲ್ಲ. ಅದಕ್ಕೆ ಕೇಳಿದ್ದು ಮಕ್ಕಳು ಮೊಮ್ಮಕ್ಕಳು ಎಷ್ಟು ಅಂತ. ಅಂದ್ರೆ ಸ್ತ್ರೀ ರಾಜ್ಯ ಅಲ್ವಾ, ಹೇಗೂ ಇರುವುದಿಲ್ಲ. ಅದಲ್ಲ ಮರೆಯ. ಮದುವೆ ಆಗ್ಲಿಲ್ಲ ಬಿಟ್ರೆ ಬಾಕಿ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಚೆನ್ನಾಗುಂಟು. ಹಾಗೆ ಹಾಗೆ ಹೇಳಿದ್ದೆ ಬಿಟ್ರೆ ಮತ್ತೆ ನೀವ್ ಹೇಳಿದ ವಿಷಯಕ್ಕೆ ಸಂಬಂಧ ಇಲ್ಲ. ಹಾಗಿದ್ರೆ ನಿಮ್ಮ ಸ್ತ್ರೀ ಪರಂಪರೆ ಎನ್ನುವುದು ಇಲ್ಲಿಗೆ ಕೊನೆ ಆಗ್ತದೆ. ಯಾರು ಹೇಳಿದ್ದೀನಿ? ಅಲ್ಲ, ಮುನ್ನಡೆಯುವುದಿಲ್ಲಲ್ಲ. ನನಗೆ ಆ ವಿಚಾರ ಉಂಟಲ್ಲ, ನಾನು ಕುಲಂಕುಷವಾಗಿ ಹೇಳ್ಬಹುದು, ಆದ್ರೆ ಅದು ನನ್ನ ಬಾಯಲ್ಲಿ ಬಂದಿದ್ರೆ ಚಂದ ಅಲ್ಲ. ಹಾಗೆ ಯಾಕೆಂದ್ರೆ ನೀವು ಒಳಗೆ ಹೋಗ್ಲಿಕ್ಕೆ ಹೊರಟಿದ್ರಲ್ಲ, ಹಾಗಾಗಿ ಹೇಳುವುದು. ನಮಗುಂಟಲ್ಲ, ಏನು ಗಂಡು ಪ್ರಾಣಿ ಜೀವಿಗಳೇ ಅಗತ್ಯ ಇಲ್ಲ ಹೇಳ್ದೆ. ಅಗತ್ಯವೇ ಇಲ್ಲ ಹಾಗಂತ ಗಂಡಸರು ಜೀತದಾಳು ನಮ್ಗೆ ಅದೊಂದು ನೆನ್ಪಿಟ್ಕೊಂಡು ನೀನು. ಅಂದ್ರೆ ನೀವು ನಮಗೆ ಲೆಕ್ಕಕ್ಕೆ ಇಲ್ಲ. ನೀವು ಗಂಡನ್ನ ಶೋಷಣೆಗೆ ಒಳಪಡಿಸಿದ್ದೀರಿ. ನಮಗೆ ಶೋಷಣೆ ಮೊದಲು ಅವ್ರು ಮಾಡಿದ್ರಿಂದ ಈಗ ನಾವು ಹಠ ತೀರ್ಸ್ಕೊಳ್ಳಿಕ್ಕೆ ಹೊರಟದ್ದು. ಮರ್ಯಾದಿಂದ ಹೋಗ್ತೇನೆ, ಹೊರಟೋಗಿ ನಿಮ್ಮ ರಾಣಿಗೆ ಹೇಳಿ ಕಪ್ಪ ಕಾಣಿಕೆ ನಮಗೆ ಕೊಟ್ಟೆ ಅಂತಾದ್ರೆ ಅವರಿಗೆ ಉಳಿಗಾಲ ಅಂತೇಳು. ಕೆಪ್ಪೆ ಬೇಕಿದ್ರೆ ಗಂಡಿದ್ರೆ ತಕೊಂಡೋಗಿ. ಕಪ್ಪ ಕಾಣಿಕೆ ಕೆಪ್ಪೆ ಅಲ್ಲ, ನೀನು ಕೆಪ್ಪೆ. ಕಪ್ಪ ಕಪ್ಪ ಯಾಕೆ ಯುದ್ಧಕ್ಕೆ ಬಂದದ್ದ? ಇದು ನೀವ? ಹೌದೇ? ಇದ ನಿಮ್ಮಲ್ಲಿ ಯಾರು ಯುದ್ಧ ಮಾಡುದು? ನೀ ಆಯ್ಕೆ ಮಾಡ್ಕೊಂಡವ್ರು ಬರ್ತೇವೆ. ನೀ ಆಯ್ಕೆ ಮಾಡ್ಕೊಂಡವ್ರು ನನ್ನ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲುವ ಇವ. ನನ್ನ ಹತ್ರ ಬಾಳ ಹೊತ್ತಲ್ಲ, ಒಂದು ಸ್ವಲ್ಪ ಹೊತ್ತು ನಿಲ್ಲುವ. ನೋಡು ಇವ ಒಂದು ಸುತ್ತು ಬರುವುದ್ರೊಳಗೆ ಎಲ್ಲಿ ಹೋಗ್ತಾ ಅಂತಲೇ ಇಲ್ಲ. ಆದ್ರಿಂದ ಒಂದು ಕೆಲಸ ಮಾಡಿ, ಇಬ್ರು ಬನ್ನಿ. ಇಬ್ರು ಒಟ್ಟಿಗೆ. ಈ ವಯಸ್ಸಲ್ಲ ಎಂತ ಆಯ್ಕೆ ನಿಂದು? ನಾನು ಅದೇ ಈ ವಯಸ್ಸೋಳು ಧೈರ್ಯದಲ್ಲೇ ನಿಮ್ಮ ಆಯ್ಕೆ. ನಿಮ್ಮ ಆಯ್ಕೆನೇ ಅದು. ನೋಡುವ ಎಂತ ಸುಮ್ಮನೆ ನಿಂತಿದ್ದಾರೆ? ಸುಮ್ಮನೆ ತಿರ್ಸ್ಕೊಳ್ಳಿ ಅಂತ. ಮತ್ತೆಲ್ಲ ನಮ್ಮ ಕೈತಾಗ ನೀವೇ ಅದ್ರ ಒಟ್ಟಿಗೆ ಬಿದ್ದು ಯಾರಿಗ್ ಬೇಕು ಕಡೆಗೆ? ಓ ಹಾಗೆ ಹಿಡ್ಕೊಂಡು
ಸತ್ಯ ಹೇಳು, ಪಾಕಿಸ್ತಾನದಿಂದ ಮಂದ್ಯ ಪಕ್ಕದ ಸ್ಥಾನದಿಂದ ಬಂದವನ ನೀನು. ಯಾಕೆ ನೀ ಬೀಸುದ್ ನೋಡ್ರಿ ಎಂಥದ್ದು ಅಂತಲೇ ಇಲ್ಲಪ್ಪ. ಯಾಕೆ ಏನ್ ಹಿಡ್ಕ ಬೀಸ್ತಿಯಪ್ಪ. ಆದ್ರೂ ಅಡ್ಡಿಲ್ಲ, ಪೆಟ್ಟಿಗೆ ಜನ ಅಡ್ಡಿಲ್ಲ ನೀನು. ನಂಗೆ ಅದಲ್ಲ ಮಾರಯ್ಯ, ಹ. ನಿಂಗೆ ಹೊಡಿಲಿಕ್ಕೂ ಬರುವುದಿಲ್ವ ಅಂತ. ಯಾಕೆ ಹೊಡೆದಲ್ಲೇ ಹೊಡೆಯುದ ಮಾರಯ್ಯ. ಹೌದು, ಸ್ವಲ್ಪ ಜಾಗ ಬದಲಾವಣೆ ಮಾಡ್ರ. ನಾನು ಜಾಗ ಬದಲಾವಣೆ ಮಾಡ್ಬೇಕು ಅಂತ ನೋಡ್ದೆ. ಹಾ, ಎಲ್ಲಿಯಾದ್ರೂ ಒಲ್ಲು ಬೀಳುದು, ಎಲ್ಲಾದ್ರೂ ತಲೆ ಮೇಲೆ ಬಿದ್ರಿ ನಾವೇ ಹೊರಬೇಕಲ್ಲ ಈಗ ಈ ಸಖೆಯಲ್ಲಿ. ಅದು ತಾಪತ್ರೆ ಇಲ್ಲ. ಹ. ನನ್ನ ಹೆಣ ಬಿದ್ರೆ ಮನೆ ಹತ್ರ ಉಂಟು, ನಿಮ್ದು ಬಿದ್ರೆ ಹಾಗಿದ್ರೆ ಅನುಕೂಲ. ಹೊಡ್ಕೊಳ್ತೀಯ? ಕೊಲ್ಲ ಕೊಲ್ಲುದಿಲ್ಲ. ಹಾ. ಯಾಕೆ ಹೇಳು? ನೀವು ಛತ್ರಿ ಕುಲದಲ್ಲಿ ಹುಟ್ಟಿದವ್ರ? ಛತ್ರಿ ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರು. ಸೋತವ್ರಿಗೆ ಹೊಡೆಯುವುದು ಉಂಟಾ? ಆ, ಸೋತವರ ಸೆರೆ ಕಟ್ಟಬಹುದು. ಸರಿ ಕಟ್ಬೋದು, ಹೊಡಿಲಿಕ್ಕಿಲ್ಲ. ಕೈ ನೋವು ಮರೆ, ಕೈ ನೋವು ಉಂಟು ನಂಗೆ. ಎಲ್ಲೆಲ್ಲಿ ನೋವು ನಂಗೆ ಗೊತ್ತಿಲ್ಲ. ಆದ್ರೂ ನಿನಗೆ ನೋಡು, ಹಾ, ನಿನಗೆ ಒಂದ್ ಜಾತಿ ಸೊಕ್ಕು, ನೀನ್ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಏನು ಆಗುದಿಲ್ಲ ಅಂತ ಗೊತ್ತುಂಟು, ಹಾ. ಇಲ್ದಿದ್ದೆಲ್ಲ ಆಗ್ತದೆ. ನಿನಗೆ ಕೈ ನೋವು, ಕಾಲ್ ನೋವು ಎಲ್ಲ, ನಿನಗೆ ಬಾಯಿ ನೋವು ಆಗುದಿಲ್ಲ ಅಲ್ಲ? ಅಲ್ಲ, ನಿಂಗೆ ಅಜ್ಜಿದ್ನಲ್ಲ ಅಜ್ಜಿತ ನೋಡಿದ್ಯಾ? ಓ, ಅಜ್ಜಿ ಸರಿ ನೋಡಿದ್ಯಾ? ನೋಡಿದ್ದೇನಪ್ಪ. ಕೊನೆವರೆಗೂ ಆಗುದಿಲ್ಲ ಅಂದ್ರ ಆಗ್ತದೆ ಅಂದ್ರ 85 ಆದ್ರೂ ಒಮ್ಮೆ ಅಂದ. ಅಷ್ಟು ಇವತ್ತಾದ್ರೂ ನೀವು ಮಾಡ್ತೀರಾ? ಆಗುದಿಲ್ಲ. ಮತ್ತೆ ವಯಸ್ಸಾದ್ರ ಬಗ್ಗೆ ಅಂತ ಮಾತಾಡ್ತೀಯ. ನೀ ಸೋತಿದ್ದೆಲ್ಲ. ಸೋತವಳೆ ನಾನು. ಸೋತವಳು ಮಾತಾಡ್ರೆ ಬಾಯಿ ಬಡಿತಾರೆ. ಅಂದು ಗೊತ್ತಾಯ್ತು. ಸೋತವ್ರಿಗೆ ಹೊಡೆದ್ರೆ ನೀವು ಒಳ್ಳೆ ಕುಲದಲ್ಲಿ ಹುಟ್ಟಿದವ್ರಲ್ಲ, ನೀ ನೋಡು, ನೀವು ಛತ್ರಿಯರೇ ಅಲ್ಲ. ನೀನು ಇಂಥದ್ದು ಯಾವ್ದು ಹೇಳಿದ್ರು ತಲೆ ಹಾಕೊಳ್ಳುದಿಲ್ಲ. ಅಲ್ಲ, ನೀ ತಲೆಗೆ ಹಾಕೊಂಡ್ರೆ ಹೀಗಿರುವುದೂ ಇಲ್ಲ. ನೀನು ನಮ್ಮ ಅತ್ಯ ಜನ ಆಗ್ಬೋದು ನೀವು. ಕೆಳಗಿನ ಬರ್ಲಿ. ನಮ್ಮೂರಿಗೆ ಬಂದು ನಮ್ದೇ ತಕ್ಕೊಂಡು ನಮ್ಮದ್ರಲ್ಲೇ ನೀವು ನಾಮ ಹಾಕಿ ಹೊಟ್ರಿ. ಈಗ ನೋಡು, ಇಂಥ ಅವಕಾಶ ಎಲ್ಲ ಕಡೆ ಸಿಗುವುದಿಲ್ಲ. ಹಾ. ನಿನ್ನೂರಿಗೆ ಬಂದು ನಿನ್ನೆದುರಿಗೆ ನಿಂತ್ಕೊಂಡು ನಿನಗೆ ನಾಮ ಹಾಕಿ ಹೋಗುವಷ್ಟು ಸಮಯ ಅವಕಾಶ ನಮಗ್ ಸಿಕ್ಕಿದೆ ಅಂತ ಆದ್ರೆ ಹಾ. ಇದು ನಮ್ಮ ಪಾಲಿನ ಭಾಗ್ಯ ಅಂತ ತಿಳ್ಕೊಳ್ತೇನೆ. ಏ. ಮತ್ ನೀ ಎಲ್ಲರೂ ಹೊರಗಡೆ ಸಿಕ್ಕರೆ ಒಬ್ರಿಗಾರು ಮಾತಾಡ್ಲಿಕ್ಕೆ ಬಿಡ್ತೆ ಅಂತ ಮಾಡಿದೀನಿ ನೀನು. ಅಲ್ಲ, ಒಂದಂತಿಟ್ಕೋ, ಭಾಗ್ಯ ಅಲ್ಲ. ಹಾ. ಪ್ರಸಂಗ ಪ್ರಾರಂಭ ಮುಗಿಲಿಲ್ಲ. ಆಗ್ಲೇ ಮುಗಿಲಿಲ್ಲ. ಮುಗುವುದಲ್ಲ, ಜೋರಾಗ್ಲಿ ನೋಡ್ತೇನೆ ನಾನು. ಹೆಂಗೆ ನಮ್ಮೂರವ್ರ ವಿಷಯ ಗೊತ್ತಿಲ್ಲ. ಬಿಡೆ ಬಿಡೆ ಆ ಬಿಡೆ ಬಿಡೆ. ಅಲ್ಲ, ನಾ ಬಿಟ್ಟಿದ್ದೆ ಈಗ ಕೆಲವು ಈ ಪೂರ್ತಿ ಹಿಡ್ಕೊಳ್ಳಿಲ್ಲ. ಇಲ್ಲಿ ಏನಾಗಿದೆ ಗೊತ್ತಾ? ಹಾ. ನಿನಗೆ ದೃಷ್ಟಿದೋಷ ಉಂಟು. ಹಾ. ನಿನಗೆ 4 ಪೆಟ್ಟು ಬೀಳುವ ಸಮಯಕ್ಕೆ ಹಾ. ನಿಮ್ಮೂರಿನವರೇ 4 ಜನ ಆ ಕಡೆ ಹೋಗ್ತಾ ಇದ್ರು, ಹೀಗೆ ಮಾಡ್ತಾ ಹೋದ್ರಪ್ಪ. ಯಾವ್ದ ಎಂತ ಮಾತಾಡ್ತಾರೆ ಮಳ್ಳು. ಅಲ್ಲಿ ನಮ್ಮಲ್ಲೆಲ್ಲ ಹೆಂಗಸರು ಯಾರಾದ್ರೂ ಹಾಗೆ ಮಾಡಿದ್ರೆ ಹಾ. ನಮ್ಮೂರಿನವ್ರು ಹಾಗೆ ಮಾಡಿದ್ರು ಅಂತ ಅರ್ಥ. ಹೆಂಗ್ಸ್ರೆ, ನೀ ಸುಳ್ಳೆ ನೀವು ಮರೆ, ನಾ ಇಲ್ಲಿದ್ದೆ ಆ ಬದಿ. ನಾನು ನೋಡ್ತಿದ್ದೆ. ನೀ ಎಲ್ಲಿದ್ರು ಹೆಂಗಸರು ನೋಡುವನೇ ನೀನು. ನೀನು ಹಣೆ ಬರ ಗೊತ್ತಾಯ್ತು ನಂಗೆ. ಇರ್ಲಿ, ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಏನ ಸ್ವಲ್ಪ ಇದ್ದದ್ರಲ್ಲಿ ಇವ ಅಡ್ಡಿಲ್ಲ. ಯಾಕೆ ನೀನು ಒಂದು ನಮ್ನಿ ಬುಸಪ್ಪಯ್ಯ ಇದ್ದಾಗೆ, ಅವ ವಿನಯ, ಅವ ಹೆಚ್ಚು ಮಾತಾಡುದಿಲ್ಲ. ಸ್ವಲ್ಪ ಹಿರಿಯವ್ರಿಗೆ ಮರ್ಯಾದೆ ಕೊಟ್ಟಾವ. ನಿಂಗೆ ಗೊತ್ತಿಲ್ಲ, ಹಾ. ನಾ ಹೊಡೆದದ್ದು ಇಷ್ಟೇ, ಅವ ಹೊಡೆದ್ರೆ ಮತ್ತೆ ಅಪಾಯ ಇತ್ತು. ಹೌದೇನ? ಅಲ್ಲ, ಮತ್ತ ಹೊಡೆಯುವುದಿಲ್ಲ ನೀನು. ಅದೇ ಎಂತ ಹೊಡೆದವ್ರಿಗೆ ಎಂತ ಹೊಡೆಯುದು. ಹಾಗಿದ್ರೆ ಈಗ ಹೋಗಿ ಮಹಾರಾಣಿಗೆ ಹೇಳು, ಆಯ್ತು, ಕಪ್ಪ ಕಾಣಿಕೆ ಸಹಿತವಾಗಿ ಬರಬೇಕು ಅಂತ ಆಡು. ಎದುರು ಬೇಡವಾ? ಇಲ್ದೇ ಇದ್ರೆ ಏನ್ ಮಾಡ್ತೀಯ? ನಿನಗಾದ ಅವಸ್ಥೆ ನಿನ್ನ ರಾಣಿಗೂ ಆದೀತು, ಜಾಗ್ರತೆ. ಅಲ್ಲ, ಕೂಗುವಲಿಕ್ಕೆ ಎಂತ ಉಂಟು? ಮಹಾರಾಜ, ಹಾ, ಆಯ್ತು ಆಯ್ತು ಜಾಗ್ರತೆ. ಆಯ್ತು ಆಯ್ತು. ಅಡ್ಡಿಲ್ಲ, ಹೋಗ. ನಾವು ಹೋದ್ಮೇಲೆ ಏನಾದ್ರೂ ಮಾತಾಡಿದ್ರೆ ಹಾ, ನಿನ್ನ ಕುಲದೇವ್ರ ಆಣೆ ಉಂಟು ಮತ್ತೆ. ಅವನು ಕುಲ್ದೇವ್ರು ಯಾವ್ದು ಅಂತ ಹೇಳಲೇ ಇಲ್ಲ. ಅವ ನನ್ನ ಕುಲ್ದೇವ್ರು ಸುದ್ದಿ ತೆಗೀತ. ಅಲ್ಲ, ನಾವು ದಾಸಿ. ಈ ದಾಸಿ ನಮಗೆಲ್ಲ ಯಾವ್ದು ಕುಲ್ದೇವ್ರೆ ಅಂತದ್ದು ಇಲ್ಲ. ಎಂತ ಇಲ್ಲ. ಸುಮ್ಮನೆ ಅವನ ತಲೆ ಇಲ್ಲ. ಆದ್ರೂ ಒಂದು ಹಾ. ಗಂಡಸರು ಆಕ್ರಮಣ ಮಾಡಿದ್ದಷ್ಟೇ ಅಲ್ಲ, ನಮಗೀಗ ಅವಮಾನ ಮಾಡಿದ್ದಾರೆ. ಇನ್ನಿಲ್ಲಿ ನಿಲ್ಲುವುದಲ್ಲ. ಆದಷ್ಟು ಬೇಗ ಹೋಗಿ ಹೇಳಿ